ಎಷ್ಟು ಟೇಸ್ಟ್ ಆಗಿದೆ ಅಂತಂದರೆ ನೋಡಿ. Hi, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನು ಅಂತಂದ್ರೆ ಇಂಗ್ಲಿಷ್ ಓಕೆ ಹೇಳಿದ್ರು ಕೇಳಿಸ್ತೀವಿ. ಸೊ ಇವತ್ತು ಕಂಪ್ಲೀಟ್ ವ್ಲಾಗ್. ಈ ವ್ಲಾಗ್ ಫುಲ್ ಅಂದ್ರೆ ಇವಾಗ ಸಂಜೆ 3 ಗಂಟೆ ಅಲ್ಲ, 3 ಗಂಟೆ ಆಗಿದೆ. ಸೊ ನಾಳೆವರೆಗೂ ಅವಳು ಇಂಗ್ಲಿಷ್ ಮಾತಾಡ್ಬೇಕು. ಯಾಕಂದ್ರೆ ಅವ್ರ ಮ್ಯಾಮ್ ಹೇಳಿದ್ ಯಾಕ ಹಂಗ್ ಮಾಡ್ತೀಯಾ? ಸೊ ಇವಾಗ ಅವ್ರ ಮ್ಯಾಮ್ ಹೇಳಿದ್ದಾರೆ, ಸೊ ಪ್ಲೀಸ್ ಟ್ರೈ ಟು ಸ್ಪೀಕ್ ಇಂಗ್ಲಿಷ್ ಇನ್ ಹೋಮ್ ಹೌಸ್. ಓಕೆ, ಸೊ ಹಾಗಾಗಿ ಕಂಪ್ಲೀಟ್ ಇಂಗ್ಲಿಷ್ ಮಾತಾಡ್ತಾಳೆ ಇವತ್ತಿಂದ ಬೆಳಿಗ್ಗೆವರೆಗೂ. ಸೊ ಯಾವ ತರ ಇರುತ್ತೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಓಕೆ, ಸೊ ನೋಡೋಣ ಯಾವ ತರ ಇಂಗ್ಲಿಷ್ ಮಾತಾಡ್ತಾಳೆ ಅಂತಲ್ಲ. ನಾನು ಕನ್ನಡ ಮಾತಾಡ್ತಿದ್ದೀಯ? ನಾನೀಗ ಮ್ಯಾಮ್ ಹೇಳಿರೋದು ಇಂಗ್ಲಿಷ್ ಮಾತಾಡಕ್ಕೆ ಇಲ್ಲ ನನಗೆ ಮತ್ತೆ, ಬಟ್ ನಾನ್ ಅವಳ ಜೊತೆ ಮಾತಾಡ್ತೀನಿ. ನಂದು ಬಟ್ಲಾರ್ ಇಂಗ್ಲಿಷ್, ನಗ್ಬೇಡಿ. ಅವಳು ಮಾತಾಡಿದ್ರೆ ನಗ್ಲಿ. ಓಕೆ, ನಾವು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಅಷ್ಟೇ. ಸೊ ಇವಾಗ ಅವಳು ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ದಾಳೆ. ಇವತ್ತಿನ ಸೊ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ದಾಳೆ. ಹೇಳೋವರೆಗೂ ಬಿಡುಲ್ಲ. ಸೊ ಇವಾಗ ಹೋಮ್ವರ್ಕ್ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗಿಂದ ಇಂಗ್ಲಿಷ್ ಸ್ಟಾರ್ಟ್ ಮಾಡಿದ್ದಾಳೆ ಅವಳ ಜೊತೆ ಮಾತಾಡಕ್ಕೆ. ಓಕೆ, ಸೊ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ಹಾಯ್ ಮಾಡು, ಹಾಯ್ ಮಾಡು ಅರಣ್, ಹಾಯ್ ಮಾಡು, ಹಾಯ್ ಮಾಡು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಲನನ್ಗೆ ಇವಾಗ ಕ್ವಶನ್ ಕೇಳ್ತಾ ಇದ್ದಾರೆ. ಲನ, ವಾಟ್ ಆರ್ ಯು ಡೂಯಿಂಗ್ ಲನ? writing. Yeah, this. Which one? Food. ಏನು ಆಗ್ತಿದೆ? Mama, pencil ಬಿದ್ದಿದೆ ಕಣಮ್ಮ. Pencil. Pencil ಇಂಗ್ಲಿಷ್ ನ ಕೇಳ್ಕೊಡ್ತೀನಿ. My pencil is falling. Give me place, ma'am. You are a ma'am, okay? ಇಲ್ಲ Amma. Amma, give me pencil. There is a Hold on. ಅವಳು ಇಂಗ್ಲಿಷ್ ಮಾತಾಡ್ತಾರೆ. ಓಕೆ, ನೋಡೋಣ ಯಾವ ತರ ಮಾತಾಡ್ತಾರೆ. ಅರನ್ ಜೊತೆ ಕೂಡ ಇಂಗ್ಲಿಷ್ ಮಾತಾಡ್ತಾರೆ. ಸೂಪರ್, ಅರನ್ ಕೊಟ್ಟ ತೆಗಿತ. ಸೊ ನಾನು ಅವಳ ಜೊತೆ ಮಾತ್ರ ಇಂಗ್ಲಿಷ್ ಮಾತಾಡ್ತೀನಿ. ಸರಿ, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. Mommy, tell me what is... Fantastic. ಕ್ವಶನ್ ಏನಾಯ್ತಮ್ಮ? ಸಾರಿ, ವಾಟ್ ಈಸ್ ದ ಕ್ವಶನ್? ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್? ವಾಟ್ ಈಸ್ ಯುವರ್ ಫೇವ್ರೆಟ್ ಫುಡ್? Idli. ಸೆಂಟೆನ್ಸ್, ಫುಲ್ ಸೆಂಟೆನ್ಸ್. My favorite food is idli and dosa and puri. ಓಕೆ. And puligogre. ಏನು? ವಾಟ್? Puligogre. ಪುಳಿ Ogre. ಪುಳಿಗೊಗ್ರೆ. Puligogre. Right. Now right. Lana, introduce yourself, Lana. My name is Lana. I am studying first A section. Okay. Next. Subject English, Math, EVS, handwriting, Kannada, Hindi. Hindi? You have Hindi subject? No. Then? I am telling lie. You are telling lie.
Lana, take him, Lana. ಇದ್ದೀನಿ. ಓಕೆ, ಸೊ ಯಾವ ಮಂಡಕ್ಕಿ ಅಂತ ನಾನು ತೋರಿಸ್ತೀನಿ. ಸೊ ನನಗೆ ಇದು ತುಂಬ ಇಷ್ಟ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಒಂದ್ಸರಿ ಟ್ರೈ ಮಾಡಿ. ನಮ್ಮ ಕಡೆ ಎಲ್ಲ ತುಂಬ ಚೆನ್ನಾಗಿ ಹೋಟೆಲ್ ಸೈಡೆಲ್ಲ ಮಾಡ್ತಾರೆ. ಬಟ್ ಚುರುಮುರಿ ಚುರುಮುರಿ ಥರ, ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ಅಷ್ಟೇ. ಸೊ ಚುರುಮುರಿಗೆ ನಾವು ಹುಳಿ ಮಾಡಿ ಇಟ್ಕೊಂಡಿರ್ತೀವಿ, ಬಟ್ ಇದಕ್ಕೆ ಹುಳಿ ಇಲ್ಲ, ಹುಳಿ ಮಾಡೋ ಹಂಗಿಲ್ಲ, ಹಂಗೆ ಡೈರೆಕ್ಟಾಗಿ ಇದನ್ನ ಕಲಸಿ ಮಾಡೋದು. ಸೊ ಇದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟು 2. ಫಸ್ಟು ಮೇನ್ ಅಂದರೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ. ಓಕೆ, ಸೊ ಅದನ್ನ ನಾನು ಫಸ್ಟು ಸಣ್ಣಗೆ ಹಚ್ಕೋತೀನಿ. ನೀವು ಟ್ರೈ ಮಾಡಿ. ಏನು ಎಲ್ಲ ಹಸಿದೆ ಇಮಿಡಿಯೇಟಾಗಿ ನೀವು ಮಾಡ್ಕೋಬೋದು ಅಷ್ಟೇ ಮನೆಯಲ್ಲಿ. ಓಕೆ, ತೋರಿಸ್ತೀನಿ ಇವಾಗ ಹೆಂಗೆ ಮಾಡೋದಂತ. ಸೊ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು. ಓಕೆ, ಮಾಡ್ತೀನಿ, ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡೋದೆಲ್ಲ ಮಾಡಬೇಕು. ಓಕೆ, ಸೊ ನಾಳೆ ರಕ್ಷಾಬಂಧನ, ಸೊ ರಾಖಿ ಹಬ್ಬ ನಾಳೆದು ಮಾಡ್ತೀನಿ, ಮಾಡ್ತೀನಿ. ಕಣ್ಣು ಉರಿತಾ ಇದೆ ಫುಲ್. ನಾಳೆ ರಾಖಿ ಆಗಲೇ ತಂದಿಟ್ಟಿದ್ದಾನೆ. ಸೊ ನಾನು ನಮ್ಮ ತಮ್ಮನಿಗೆ ಕಟ್ಟಬೇಕು. ಆ್ಯಂಡ್ ಲನ ಫಾರ್ ದ ಫಸ್ಟ್ ಟೈಮ್ ಹರನಿಗೆ ಕಟ್ತಾ ಇದ್ದಾಳೆ. ಫಸ್ಟ್ ಇಯರ್ ಫುಲ್ಲು ನಾನು ಕಟ್ಟೋದಕ್ಕಿಂತ ಲನ ಕಟ್ತಾ ಇದ್ದಾಳಲ್ಲ, ಅದು ಇನ್ನೂ ಖುಷಿ ಆಗ್ತಾಯಿದೆ ನನಗೆ. ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಆಗಲೇ 1 ಇಯರಲ್ಲಿ ನಮಗೆ ಒಂದು ಗುಂಡು ಬಂದುಬಿಟ್ಟಿದ್ದಾನೆ, ನಮ್ಮಪ್ಪ ಹರನ್. ಸೊ ಕಣ್ಣು ತುಂಬ ಉರಿತಾಯಿದೆ, ಮಾಡ್ತೀನಿ ನಾನು. ಸೊ ಕಟ್ಟೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಓಕೆ, ಸೊ ಏನೇನು ಬೇಕು ಅಂತ ಫುಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಈಸಿ, ನೀವು ನಿಜವಾಗ್ಲೂ ಟ್ರೈ ಮಾಡಿರಿ ಒಂದ್ಸರಿ, ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇದಕ್ಕೆ ಇನ್ನೊಂದು ಮೇನು ಸ್ವಲ್ಪ ಇದು ಹಾಕಲೇಬೇಕು ಸ್ವಲ್ಪ. ಓಕೆ, ಏನು ಶುಗರ್ ಸ್ವಲ್ಪ, ಮತ್ತು ಫುಲ್ ಹಾಕಿಬಿಟ್ಟಿಲ್ಲ. ಓಕೆ, ಸೊ ಇವಾಗ ನಾನು ಹೇಳ್ತೀನಿ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡಿ, ಫಸ್ಟ್ ಮೇನು ಈರುಳ್ಳಿ. ಓಕೆ, ಸೊ ಯಾವುದು ನಾವು ಎಣ್ಣೆಯಲ್ಲಿ ಹಾಕಿ ಒಂಥರ ಹುಳಿ ಅದೆಲ್ಲ ಏನು ಮಾಡ್ಕೊಳಂಗಿಲ್ಲ. ಫಸ್ಟ್ ಈರುಳ್ಳಿ, ಮಿರ್ಚಿ, ನೆಕ್ಸ್ಟ್ ಕರಿಬೇವು. ಸೊ ನನ್ನ ಹತ್ರ ಇಲ್ಲಿ ಇದು ಇಲ್ಲ, ಏನು ಕೊತ್ತಂಬರಿ ಖಾಲಿ ಆಗಿದೆ. ಸೊ ಹಾಗಾಗಿ ಇವತ್ತು ಯೂಸ್ ಮಾಡ್ತಾಯಿಲ್ಲ. ಸೊ ನೀವು ಯೂಸ್ ಮಾಡಿ. ಓಕೆ, ಮೇನ್ ಅದು ಒಂದು ಕೂಡ. ಸೊ ನೆಕ್ಸ್ಟ್ ಅರಿಶಿಣ. ಓಕೆ, ಸೊ ನೆಕ್ಸ್ಟ್ ಅರಿಶಿಣ, ನೆಕ್ಸ್ಟ್ ಸಾಲ್ಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಲ್ಟ್ ಹಾಕಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟು ಸ್ವಲ್ಪ ಸಕ್ಕರೆ. ಓಕೆ, ಸ್ವಲ್ಪ, ಮತ್ತು ಹೆವಿ ಹಾಕಬೇಡಿ. ಓಕೆ, ಸೊ ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ, ಎಣ್ಣೆ, ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ. ಓಕೆ, ಸೊ ಇಷ್ಟು ಇಂಗ್ರೀಡಿಯೆಂಟ್ನ ನೀವು ಇವಾಗ ಏನು ಮಾಡಬೇಕು, ಕೈಯಿಂದನೇ ಯೂಸ್ ಮಾಡಿ ನೀವು ಕಲಿಸ್ಬೇಕು ಆದಷ್ಟು. ಸೊ ನಿಮಗೇನಾದರೂ ಅರಿಶಿನ ಕಮ್ಮಿ ಆಯಿತು ಅನಿಸಿದರೆ ಸೊ ನೀವು ಮತ್ತೆ ಹಾಕ್ಕೋಬೋದು. ಓಕೆ, ಸೊ ಈ ಥರ ನೀಟಾಗಿ ಕೈಯಿಂದನೇ ಕಲಿಸ್ಬೇಕು, ಆವಾಗ ಅದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಆಗಬೇಕು ಎಲ್ಲ. ಹರನ್ ಬಂದ, ಒಂದು ಸೆಕೆಂಡ್ ಫೋನ್ ಬಂದು ಆಯ್ತು. ಅಡ್ಗು ಇಲ್ಲೋಡಿ ಚಿ ಅವ್ನು ಮೈಕ್ ತೊಗೊಂಡೋಗಿ ಬರ್ತಿದ್ದಾನೆ. ಸೊ ಇಲ್ಲಿ ಫುಲ್ಲು ಈ ಥರ ಕಲಿಸ್ಕೋಬೇಕು. ನಾನು ಇದೇ ಥರನೇ. ಓಕೆ, ಮತ್ತು ಬರೀ ಸ್ಪೂನಿಂದ ಕಲಿಸಿದ್ರೆ ಅದ್ರ ಟೇಸ್ಟ್ ಬರೋಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಖಾರ ಅದರಲ್ಲಿ ಬಿಟ್ಕೋಬೇಕು. ಓಕೆ, ಸೊ ನೋಡಿ, ಮೇನ್ ಒಂದು ಕೊತ್ತಂಬರಿ ಒಂದು ಇರಲಿಲ್ಲ, ಅದೇ ಒಂದು. ಸೊ ಇವಾಗ
ಇದನ್ನು ಇವಾಗ ನಾವು ಮಂಡಕ್ಕಿಗೆ ಹಾಕಿ ಕಲಿಸ್ಬೇಕು. ಓಕೆ ಆರನ್ ನೋ ಮಂಡಕ್ಕಿ ತೊಗೋಬೇಕು ಇವಾಗ. ಸೊ ಇವಾಗ ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ, ನನಗೆ ಎಷ್ಟು ಬೇಕು ಅಷ್ಟು. ಸೊ ಇವಾಗ ಇದಕ್ಕೆ ನಾವು ಕಲಸಿರೋ ಹುಳಿನ ಹಾಕಬೇಕು. ಓಕೆ ಓಕೆ ಸೊ ಇವಾಗ ಚೆನ್ನಾಗಿ ಮತ್ತೆ ಈ ಥರ ನಿಜವಾಗ್ಲೂ ಎಷ್ಟು ಟೇಸ್ಟ್ ಇರುತ್ತೆ ಅಂತಂದರೆ ನೀವು ಪದೇ ಪದೇ ಮಾಡ್ಕೊತೀರ. ಓಕೆ ಅರೆ ಒಂದು ನಿಮಿಷ ನೀಟಾಗಿ ಕಲಿಸ್ಕೊಂಡೆ. ಅಚ್ಚಕಡಲೆ ಹಿಟ್ಟು. ಓಕೆ ಇದು ಒಂದು ಮೇನ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಯಾಕಂದರೆ ಅವಲಕ್ಕಿಗೆ ಚಿತ್ರಾನ್ನಕ್ಕೆ ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಸೊ ಇವಾಗ ಇದಕ್ಕೆ ಅಚ್ಚಕಡಲೆ ಹಾಕ್ತಾ ಇದ್ದೀವಿ. ಓಕೆ ಮತ್ತೆ ಕಲಿಸ್ಬೇಕು. ಓಕೆ ಹೆಂಗೈತಮ್ಮ? ಚೆನ್ನಾಗೈತಾ? ಖಾರ ಆಯ್ತಾ? ಇಲ್ಲ? ಓಕೆ ಖಾರ ಇಲ್ಲ, ಚೆನ್ನಾಗಿದೆ. ಚೆನ್ನಾಗೈತಾ? ಇಟ್ ಈಸ್ ಸೋ ನೈಸ್. ಇಟ್ಸ್ ಸೋ ನೈಸ್. ಸಾರಿ ಇಂಗ್ಲೀಷ್ ಮಾತಾಡ್ಬೇಕಲ್ಲ ಇವತ್ತು. ಹೌ ಇಸ್ ಇಟ್ ಲನಾ? ಇಟ್ ಈಸ್ ಸೋ ನೈಸ್. ಇಟ್ ಈಸ್ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. I am telling, I am do no. You did that? Oh, okay. Thank you. Very tasty, Lana. Very nice. Thank you so much for preparing that for us. Okay? You only prepared. Okay. So ನಾನು ಟೇಸ್ಟ್ ಮಾಡಿ ನೋಡ್ತೀನಿ. ಆಯ್ತು ನಾನು ಟೇಸ್ಟ್ ಮಾಡಿ ನೋಡ್ತೀನಿ. Why you are talking in Kannada? ಸಾರಿ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿದೆ ಅಂತಂದರೆ ನೋಡಿ. ಸಂಜೆ ಬೀಳುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ಹೇಗಿದೆ ಅಂತ ನೀವು ಹೇಳಿ. ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಓಕೆ ಎಲ್ಲ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮೇನ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಇನ್ನೇನು ಇಲ್ಲ. ಟ್ರೈ ಮಾಡಿ ಒಂದ್ಸರಿ. ಓಕೆ ನೀವು ತಿಂತೀರಾ? ತಗೊಳ್ಳಿ. ಸೊ ಇವಾಗ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಸೊ ಲನಂದು ಇಂಗ್ಲೀಷ್ ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಫನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ಅವಳನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಳನ್ನ ಮಾತಾಡೋ ಟೈಮ್ನಲ್ಲಿ ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮಾತಾಡಿಸ್ಬೇಕಾದ್ರೆ ವ್ಲಾಗಲ್ಲೇ ಅವಳಿಗೆ ಇಂಗ್ಲೀಷ್ನಲ್ಲೇ ಮಾತಾಡಿಸ್ತೀನಿ. ಓಕೆ ಸೊ ನಾನು ತೋರಿಸಿರೋ ಇವತ್ತು ಮಂಡಕ್ಕಿದು ಸ್ನ್ಯಾಕ್ಸ್ ಸೂಪರಾಗಿತ್ತು. ಸೊ ನೀವು ಒಂದು ಸರಿ ಟ್ರೈ ಮಾಡಿ. ಓಕೆ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.